ಬೀದಿ ಬದಿ ಅಂಗಡಿಗಳ ತೆರವು ಕಾರ್ಯಾಚರಣೆ, ವೆಂಡರ್ ಝೋನ್ ಕಲ್ಪಿಸುವಂತೆ ವ್ಯಾಪಾರಸ್ಥರ ಆಗ್ರಹ. ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಝೋನಲ್ ನಂಬರ್ 8ರ ವ್ಯಾಪ್ತಿಯ ಸಿಬಿಟಿ ಮರಾಠಗಲ್ಲಿ ಹಾಗೂ ಗವಳಿಗಲ್ಲಿ ಪ್ರದೇಶಗಳಲ್ಲಿ ಇಂದು ಮುಂಜಾನೆ ಬೀದಿ ಬದಿ ಅಂಗಡಿಗಳು ಮತ್ತು ಅತಿಕ್ರಮಣ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ರೋಮಿಯೋ ನಂಬರ್ 8ರ ಅಧಿಕಾರಿ ಮಾನೆ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಗೆ ವ್ಯಾಪಾರಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ಮಹಾನಗರ ಪಾಲಿಕೆ ಅಧಿಕಾರಿಗಳ ಪ್ರಕಾರ ರಸ್ತೆ ಬದಿ ಹಾಗೂ ಮನೆಗಳ ಮುಂಭಾಗದಲ್ಲಿ ಇಡಲಾಗಿದ್ದ ಅಂಗಡಿಗಳು ಮತ್ತು ಶೆಡ್ಗಳನ್ನು ತೆರವುಗೊಳಿಸುವಂತೆ ಸುಮಾರು 1 ತಿಂಗಳ ಹಿಂದೆಯೇ ಸೂಚನೆ ನೀಡಲಾಗಿತ್ತು. ಸೂಚನೆ ಪಾಲಿಸದ ಹಿನ್ನೆಲೆಯಲ್ಲಿ ಮಾನ್ಯ ಆಯುಕ್ತರ ಆದೇಶದ ಮೇರೆಗೆ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಕಾರ್ಯಾಚರಣೆ ವೇಳೆ ಅಂಗಡಿಗಳ ಸಾಮಗ್ರಿಗಳನ್ನು ಟ್ರ್ಯಾಕ್ಟರ್ಗಳಲ್ಲಿ ತುಂಬಿಕೊಂಡು ತೆರವುಗೊಳಿಸಲಾಯಿತು. ಇದರಿಂದ ಆಕ್ರೋಶಗೊಂಡ ಬೀದಿ ಬದಿ ವ್ಯಾಪಾರಸ್ಥರು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಯಾವುದೇ ಲಿಖಿತ ನೋಟಿಸ್ ನೀಡದೆ ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿ ಮಾತನಾಡಿದ ಬೀದಿ ಬದಿ ವ್ಯಾಪಾರಸ್ಥರ ಪ್ರತಿನಿಧಿಗಳು, ನಮಗೆ ಸೂಕ್ತವಾದ ವೆಂಡರ್ ಝೋನ್ ಕಲ್ಪಿಸಿಕೊಡಬೇಕು. ಜೀವನೋಪಾಯಕ್ಕಾಗಿ ನಾವು ವ್ಯಾಪಾರ ಮಾಡುತ್ತಿದ್ದೇವೆ. ಪರ್ಯಾಯ ವ್ಯವಸ್ಥೆ ಮಾಡದೆ ಅಂಗಡಿಗಳನ್ನು ತೆರವುಗೊಳಿಸುವುದು ಸರಿಯಲ್ಲ. 2017-18 ನಂತರ ಎಲ್ಲಾ ವ್ಯಾಪಾರಸ್ಥರಿಗೆ ಬೀದಿ ವ್ಯಾಪಾರಸ್ಥರ ಲೈಸೆನ್ಸ್ ಕೊಟ್ಟಿದ್ದಾರೆ. ಅದರ ಸದುಪಯೋಗ ಪಡಿಸ್ಕೋಬೇಕಂತ ನಾವೆಲ್ಲ ಅವ್ರಿಗೆ ಮನವಿ ಮಾಡಿದ್ವಿ. ನಮಗೆಲ್ಲರ ಒಂದು ವೆಂಡರ್ಸ್ ಝೋನ್ ಅಂದ್ರೆ ವ್ಯಾಪಾರಸ್ಥರಿಗೆ ಇಂಥ ಸ್ಥಳ ಅಂತೇಳಿ ಮಾಡಿಕೊಟ್ರೆ ಮಹಾನಗರ ಪಾಲಿಕೆಯಿಂದ ಅನುಕೂಲ ಆಗ್ತೈತೆ ಅಂತೇಳಿ ನಾವು ಸಾಕಷ್ಟು ಬಾರಿ ನಮ್ಮ ಬೀದಿ ವ್ಯಾಪಾರಸ್ಥರ ಅಧ್ಯಕ್ಷರ ಮೂಲಕ ಮಹಾನಗರ ಪಾಲಿಕೆಗೆ ತೆರಳಿ ಮನವಿ ಕೊಟ್ಟಿದ್ವಿ. ಯಾರು ಅದಕ್ಕೆ ಸ್ಪಂದನೆ ಇಲ್ಲ. ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಇಲ್ಲಿ ಎಲ್ಲಾ ಜನರಿಗೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ದುಡ್ಕೊಂಡ್ ತಿನ್ನಕ ಅವಕಾಶ ಕೊಡ್ತಾ ಇಲ್ಲ. ಈಗ ನಾವು ಎಲ್ಲರದು ಒಂದೇ ವ್ಯಾಪಾರಸ್ಥರದ ಉದ್ದೇಶ ಏನಂದ್ರೆ ಇಲ್ಲಿಂತ ನಮಗ್ ತೆರವುಗೊಳಿಸ್ರಿ, ನಾವು ಇಲ್ಲಿಂದ ತೆರವುಗೊಳ್ತೀವಿ. ಆದ್ರೆ ನಮಗೊಂದು ಫಸ್ಟ್ ಸ್ಥಳ ನಿಗದಿ ಮಾಡ್ರಿ. ನಮಗ್ ಲೈಸೆನ್ಸ್ ಕೊಟ್ಟಿದ್ದು ಎದಕ್ಕೆ? ಮಹಾನಗರ ಪಾಲಿಕೆಯಿಂದ ಕೊಟ್ರಿ, ಕೇಂದ್ರ ಸರ್ಕಾರಲಿಂತ ನಮಗ ಬೀದಿ ವ್ಯಾಪಾರಸ್ಥರಿಗೆ ಲೋನ್ ಕೊಟ್ರಿ, ಮತ್ ಬೀದಿ ವ್ಯಾಪಾರ ಮಾಡಕ್ ಹೇಳಿ ನೀವು ಲೋನ್ ಕೊಟ್ರಿ. ಈಗ ನಾವು ಸಾಲ ಸೋಲ ಮಾಡಿ ಎಲ್ಲ ವ್ಯಾಪಾರ ಮಾಡ್ತಾ ಇದ್ದೀವಿ. ಇವತ್ತು ನಮ್ಗೆ ತುಂಬು ಎಲ್ಲ ಸಾಲಗಳು ಕುತ್ತಿಗೆತನ ಬರ್ತಾವ. ಈಗ ನಾವು ನಮಗೆ ಏಕಾಏಕಿ ತೆಗಿಸಿದ್ರೆ ನಮಗ ಹೊಟ್ಟೆಪಾಡಿಗೆ ಹೆಂಗ ಜನರ ಅದನ್ನೆಲ್ಲ ತಿಳ್ಕೊಂಡ ಆಯುಕ್ತರಿಗೆ ಮನವಿ ಮಾಡೋದೊಂದ, ಧಾರವಾಡ ಜಿಲ್ಲಾ DC ಅವ್ರಿಗೂ ಒಂದು ಮನವಿ ನಾವು ಮಾಡ್ತೀವಿ. ಎಲ್ಲಾ ವ್ಯಾಪಾರಸ್ಥರ ಕಡೆಯಿಂದ ಹೇಳೋದು ಇಷ್ಟ ಏನ್ರಿಪಾ ಅಂದ್ರ ನಮಗೊಂದು ವೆಂಡರ್ ಝೋನ್, ನಮ್ಗಿಂತ ವ್ಯಾಪಾರ ಮಾಡಕ್ಕಿಂತ ಸ್ಥಳ ಅಂತೇಳಿ ಕೊಡ್ಬೇಕು. ಯಾಕಂದ್ರ ನಾವು ನಾಯಿಗಳಲ್ಲ, ಬೀದಿ ಹಂದಿಗಳಲ್ಲ ಏಕಾಏಕಿ ತೆರವುಗೊಳಿಸಾಕ. ಯಾಕ್ರಿಪಾ ನೀವು ನಮ್ಮ ಮ್ಯಾಗ ದಬ್ಬಾಳಿಕೆ ಮಾಡ್ತೀರಾ? ತಕ್ಷಣ ವೆಂಡರ್ ಝೋನ್ ಒದಗಿಸದಿದ್ದರೆ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಒಗ್ಗೂಡಿ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕುವ ಅನಿವಾರ್ಯತೆ ಎದುರಾಗಲಿದೆ ಎಂದು ಎಚ್ಚರಿಕೆ ನೀಡಿದರು. ಮುಂಚಿತವಾಗಿ ಹೇಳ್ಬೇಕು ಸರ್, ನೋಟಿಸ್ ಕೊಡ್ಬೇಕು. ಏನಿಲ್ಲ, ಅವ್ರು ಬಂದು ಏಕಾಏಕಿ ಇವ್ರು ಕಾರ್ಯಾಚರಣೆ ಮಾಡ್ತಾರಂದ್ರೆ ಹೆಂಗೆ ಇದು? ಅವ್ರು ಯಾರಿಗೂ ಬಂದು ಕೇಳಿಲ್ಲ. ನೀವು ಬೇಕಾದ್ರೆ ಇಲ್ಲಿ ಆಜುಬಾಜು ಎಷ್ಟು ಜನ ಅಂಗಡಿ ಇದಾವೆ ಎಲ್ಲಾರು ಕೇಳ್ಕೊಡ್ರಿ, ಅವ್ರು ವಾಪಸ್ ಕೊಡ್ಬೇಕು ಸರ್. ಇಲ್ಲಾಂದ್ರೆ ನಾವು ಧರಣಿ ಕುಂದಿರ್ತೀವಿ. ಕಾರ್ಯಾಚರಣೆ ವೇಳೆ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾದರೂ ಪೊಲೀಸ್ ಭದ್ರತೆಯೊಂದಿಗೆ ಅಧಿಕಾರಿಗಳು ತೆರವು ಕಾರ್ಯವನ್ನು ಮುಂದುವರಿಸಿ ಪೂರ್ಣಗೊಳಿಸಿದರು. ಎಲ್ಲ ಈ ರಸ್ತೆ ಮೇಲೆಲ್ಲ ಇವರು ಇಂತ ಗಾಡಿಗಳನ್ನೆಲ್ಲ ಇಟ್ಕೊಂಡು ಜನಸಂಚಾರಕ್ಕೆ ತುಂಬಾ ತೊಂದರೆ ಆಗಿತ್ತು. ಹಲವಾರು ಕಂಪ್ಲೇಂಟ್ಗಳು ಬಂದಿದ್ದಾವೆ. ನಾವು ಹಲವಾರು ಬಾರಿ ಇವ್ರಿಗೆ ಮೌಖಿಕವಾಗಿ ಹೇಳಿದ್ವಿ, ನಾವು ನೀವೆಲ್ಲ ಗಾಡಿಗಳನ್ನ ತಕ್ಕೋರಿ, ಜನಸಂಚಾರಕ್ಕೆ ಒಂದ್ ಸ್ವಲ್ಪ ಸುಗಮ ಮಾಡ್ರಿ ಅಂತ. ಯಾರು ಇಲ್ಲ. ಇವತ್ತು ನಾವೆಲ್ಲ ಎಲ್ಲ 12 ಕಚೇರಿ, ಎಲ್ಲ ವಲಯ ಕಚೇರಿಯಲ್ಲೂ ನಾವು ಸಹಿತ ಇದನ್ನ ತೆರವು ಕಾರ್ಯಾಚರಣೆ ಮಾಡ್ತಾ ಇದೀವಿ. ನಾವೆಲ್ಲ ನಮ್ಮ ವಲಯ ಕಚೇರಿ 8 ವ್ಯಾಪ್ತಿಯಲ್ಲಿ ಇರುವಂತ ಎಲ್ಲ ಈ ರಸ್ತೆಗಳು ಇರ್ತಂತ ಎಲ್ಲ ಗಾಡಿಗಳನ್ನ ನಾವು ರಿಮೂವ್ ಮಾಡಿದ್ವಿ. ಈ ಬೆಳವಣಿಗೆ ನಗರದ ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಆತಂಕ ಮತ್ತು ಅಸಮಾಧಾನಕ್ಕೆ ಕಾರಣವಾಗಿದೆ. ವರದಿ ಶಶಿಕಾಂತ್.